ಎಲ್ಲರಿಗೂ ಸ್ವರದೆಗುಲ ಸ್ಟೋರಿ ಚಾನಲಿಗೆ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ಯಾವುದು ಗೊತ್ತಾ? ಕತೆ ಮಂಗ ಮತ್ತು ಮೊಸಳೆ. ಶುರು ಮಾಡೋಣ ಕತೆನ. ಒಂದು ನದಿಯಲ್ಲಿ ಒಂದು ದೊಡ್ಡ ಮೊಸಳೆ ಮತ್ತು ಅದ್ರ ಹೆಂಡತಿ ವಾಸವಾಗಿದ್ವು. ಆ ನದಿಯಲ್ಲಿ ಮೀನುಗಳು ಕಡಿಮೆ ಆಗಿದ್ರಿಂದ ಮೊಸಳೆಗಳು ಹಸುದ್ಕೊಂಡೇ ಇರ್ಬೇಕಿತ್ತು. ಯಾರಾದ್ರೂ ತಮ್ಗೆ ಆಹಾರ ಕೊಡ್ತಾರಾ ಅಂತ ಹೇಳಿ ದಿನಾಗ್ಲೂ ಕಾಯ್ತಾ ಇತ್ತು. ಹೀಗಿರುವಾಗ ಒಂದ್ ದಿನ ಗಂಡು ಮೊಸಳೆ ಕಣ್ಣಿಗೆ ಮರದ ಮೇಲಿರೋ ಮಂಗ ಒಂದು ಕಣ್ಣಿಗೆ ಬಿತ್ತು. ಆಗ ಮಂಗ ಏನನ್ನ ಚಪ್ಪರ್ಸ್ಕೊಂಡು ತಿಂತಾ ಇತ್ತು. ಆಗ ಮೊಸಳೆ ದಡಕ್ಕೆ ಬಂದ್ಬಿಟ್ಟು ಕೇಳ್ತು, ಮಂಗಣ ನೀನ್ ಏನನ್ನು ತಿಂತಾ ಇದೆಯಲ್ಲ, ಏನದು ಅಂತ ಹೇಳಿ ಕೇಳ್ತು. ಆಗ ಮಂಗ ಹೇಳ್ತು, ಮೊಸಳೆ ಇದು ಮಾವಿನ ಹಣ್ಣು, ಇದು ತುಂಬಾ ಸಿಹಿಯಾಗಿರತ್ತೆ ಅಂತ ಹೇಳ್ತು. ಆಗ ಮೊಸಳೆ ಮಂಗಣ್ಣ, ನನ್ ನದಿಯಲ್ಲಿ ಮೀನ್ಗಳು ಕಡಿಮೆ, ಇರೋ ಮೀನ್ಗಳು ಕೂಡ ತುಂಬಾ ಚಾಲಾಕಿತನದಿಂದ ತಪ್ಪಿಸ್ಕೊಳ್ತಾ ಇದೆ, ಸಿಗ್ತಾನೆ ಇಲ್ಲ. ಅವು ನಮ್ ಕೈಗೆ ಸಿಗದೆ ದೂರ ಈಜ್ ಹೋಗ್ತಿದೆ. ಹೀಗಾಗಿ ನಾನು ನನ್ನ ಹೆಂಡತಿ ಎಷ್ಟು ದಿನದಿಂದ ಹಸದ್ಕೊಂಡೇ ಇದೀವಿ. ಆಕೆ ನಾನು ಏನಾದ್ರೂ ತರ್ತೀನಿ ಅಂತ ಹೇಳಿ ಕಾಯ್ತಾ ಇರ್ತಾಳೆ, ನನ್ ದಾರಿನೇ ನೋಡ್ತಾ ಇರ್ತಾಳೆ. ನನಗೂ ಸ್ವಲ್ಪ ಹಣ್ಣುಗಳನ್ನ ಕಿತ್ಕೊಡ್ತೀಯಾ ಅಂತ ಹೇಳಿ ಕೇಳ್ತು ಮೊಸಳೆ ಮಂಗನಿಗೆ. ಅದಕ್ಕೆ ಮಂಗ ಹೇಳ್ತು, ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಕಿತ್ಕೊಡ್ತೀನಿ. ಆದ್ರೆ ನೀವು ಮಾಂಸಾಹಾರಿಗಳು, ಹಣ್ಣುಗಳನ್ನ ನೀವು ಹೇಗ್ ತಿಂತೀರಾ ಅಂತ ಹೇಳಿ ಕೇಳ್ತು ಮಂಗ. ಅವಾಗ ಮೊಸಳೆ ಹೇಳ್ತು, ಹಸುವಿನಿಂದ ಕಣ್ಣೇ ಕಾಣಿಸ್ತಾ ಇಲ್ಲ, ಏನ್ ಸಿಗುತ್ತೋ ಅದನ್ನ ನಾವು ತಿಂದ್ಬಿಡೋ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಹೇಳ್ತು ಮೊಸಳೆ. ಮಂಗನಿಗೆ ಅಯ್ಯೋ ಅಂತ ಅನ್ನಿಸ್ತು. ಹಣ್ಣುಗಳನ್ನ ಕಿತ್ಕೊಡ್ತು. ಹಣ್ಣು ತಿಂತ ಮೊಸಳೆ, ಓ ಇದು ಎಷ್ಟು ಸಿಹಿಯಾಗಿದೆ ಅಂತ ಹೇಳಿ ಹೊಟ್ಟೆ ತುಂಬಾ ಹಣ್ಣನ್ನ ತಿಂತು. ತನ್ನ ಹೆಂಡತಿಗೂ ಕೂಡ ಹಣ್ಣುಗಳನ್ನ ತಗೊಂಡು ಹೋಯ್ತು. ಹೀಗೆ ಮೊಸಳೆ ದಿನಾ ಬಂದು ಹಣ್ಣು ತಿನ್ನೋದು, ಹೆಂಡತಿಗೂ ತಗೊಂಡು ಹೋಗ್ತಾ ಇತ್ತು. ಹೀಗೆ ನಡೀತಾ ಇತ್ತು. ಮಂಗ ಮತ್ತು ಮೊಸಳೆ ಒಳ್ಳೆ ಸ್ನೇಹಿತರಾದ್ವು. ಮಂಗ ಮೊಸಳೆ ಬೆನ್ ಮೇಲೆ ಕೂತ್ಕೊಂಡು ನದಿಯಲ್ಲಿ ಸವಾರಿ ಮಾಡ್ತಾ ಇತ್ತು, ಆಟ ಆಡ್ತಾ ಇತ್ತು ಕೂಡ. ತುಂಬಾ ದಿನಗಳ ನಂತರ ಮೊಸಳೆ ಹೆಂಡತಿ ತನ್ನ ಗಂಡನ ಹತ್ರ ಬಂದ್ಬಿಟ್ಟು, ರೀ ಮಂಗ ಕೊಡೋ ಹಣ್ಣುಗಳು ಎಷ್ಟು ರುಚಿಯಾಗಿದೆ, ಎಷ್ಟು ಸಿಹಿಯಾಗಿದೆ, ದಿನಾ ಇಂಥದ್ದೇ ಹಣ್ಣುಗಳನ್ನ ತಿನ್ನೋ ಮಂಗ ಇನ್ನೆಷ್ಟು ರುಚಿಯಾಗಿರ್ಬಹುದು ಅಲ್ವಾ ಅಂತ ಹೇಳಿ ಕೇಳ್ತು. ಅದಕ್ಕೆ ಗಂಡ್ ಮೊಸಳೆ ಹೇಳ್ತು, ಛೇ ಹಾಗೆಲ್ಲ ಹೇಳ್ಬೇಡ, ಅವನು ನನ್ನ ಗೆಳೆಯ, ದಿನ ನಮ್ಗೆ ಹಣ್ಣು ಕೊಟ್ಟು ನಮ್ ಹಸಿವನ್ನ ನೀಗಿಸ್ತಾ ಇದ್ದಾನೆ, ಅವನ್ ಹೃದಯ ತುಂಬಾ ಒಳ್ಳೇದು ಅಂತ ಹೇಳ್ತು ಮೊಸಳೆ. ಅದಕ್ಕೆ ಮೊಸಳೆ ಹೆಂಡತಿ ಹೇಳ್ತು, ಅದೇ ಅವನ್ ಹೃದಯ ತುಂಬಾ ಒಳ್ಳೇದು, ಅದು ಇನ್ನೂ ಸಿಹಿಯಾಗಿರುತ್ತೆ. ನನಗೆ ಅವನ್ ಹೃದಯ ತಿನ್ಬೇಕು ಅಂತ ಆಸೆ ಆಗಿದೆ, ನನಗೆ ಅದು ಬೇಕೇ ಬೇಕು, ಇಲ್ದಿದ್ರೆ ನಾನು ನಿಮ್ ಹತ್ರ ಮಾತಾಡೋದೇ ಇಲ್ಲ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತು. ಈಗ ಏನಪ್ಪಾ ಮಾಡೋದು ಅಂತ ಹೇಳಿ ಗಂಡ್ ಮೊಸಳೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತು. ಹೇಗಾದ್ರೂ ಮಾಡಿ ಮಂಗನ್ನ ಮನೆಯೊಳಗೆ ಕರ್ಕೊಂಡ್ ಬರ್ಬೇಕಲ್ಲ ಅಂತ ಅನ್ಕೊಳ್ತು. ಮೊಸಳೆ ಮಂಗ ಇದ್ದಲ್ಲಿಗೆ ಹೋಗಿ, ಮಂಗಣ್ಣ ನಿನ್ನ ನನ್ನ ಹೆಂಡತಿ ಊಟಕ್ಕೆ ಕರೆದಿದ್ದಾಳೆ, ಈ ದಿನ ನೀನು ನಮ್ ಮನೆಗ್ ಬಾ ಅಂತ ಹೇಳಿ ಕರೀತು. ಮಂಗನಿಗೆ ತುಂಬಾ ಸಂತೋಷ ಆಯ್ತು. ಆಗ್ಲಿ ನಡಿ ಹೋಗೋಣ ಅಂತ ಹೇಳಿ ಮಂಗ ಮೊಸಳೆ ಬೆನ್ ಮೇಲೆ ಕುಳಿತುಕೊಳ್ತು. ಹೀಗೆ ಬರ್ತಾ ಇರ್ಬೇಕಾದ್ರೆ ಮೊಸಳೆಗೆ ತುಂಬಾ ಬೇಸರ ಆಯ್ತು. ನಮ್ಗೆ ತಿನ್ನೋದಕ್ಕೆ ಇರ್ಲಾರ್ದ ಕಾಲದಲ್ಲಿ ಸಹಾಯ ಮಾಡಿದ್ ಮಂಗನ್ನ ಇವತ್ತು ನನ್ ಹೆಂಡತಿ ತಿಂದು ಬಿಡ್ತಾಳಲ್ಲ, ಏನಾದ್ರೂ ಆಗ್ಲಿ ಇವನಿಗೆ ಇದ್ದದಿದ್ದಾಗೆ ಹೇಳ್ಬಿಡೋಣ ಮಂಗನಿಗೆ ಅಂತ ಹೇಳಿ ಮೊಸಳೆ ಅನ್ಕೊಳ್ತು. ಹೇಗೋ ನದಿ ಮಧ್ಯದಲ್ಲಿದ್ದೀವಿ, ಮಂಗ ದಡಕ್ ಹೋಗೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ಕೊಂಡು ಮೊಸಳೆ, ಮಂಗ ನಾನು ಈಗ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿರೋದು ಯಾಕೆ ಅಂತ ಗೊತ್ತಾ ಅಂತ ಹೇಳಿ ಕೇಳ್ತು. ಅದ್ ಕೇಳ್ತು, ಯಾಕೆ ಅಂತ ಹೇಳಿ, ನನ್ನ ಹೆಂಡತಿ ನಿನ್ ಹೃದಯ ತಿನ್ಬೇಕಂತೆ, ಅವಳಿಗೆ ತುಂಬಾ ಆಸೆ ಆಗಿದೆ ಅಂತೆ ಅಂತ ಹೇಳ್ತು ಮೊಸಳೆ. ಒಂದ್ ಕ್ಷಣ ಮಂಗನಿಗೆ ಭಯ ಆಯ್ತು. ಅದಕ್ಕೆ ಭಯ ಆಗಿದ್ರು ಕೂಡ ಅದು ಮೊಸಳೆಗೆ ತೋರ್ಸ್ಕೊಳ್ಳಿಲ್ಲ. ಮೊಸಳೆಗೆ ಹೇಳ್ತು, ಅಯ್ಯೋ ಮೊಸಳೆ, ನಾವು ಮಂಗಗಳು, ನಾವು ಹೃದಯನ ಯಾವಾಗ್ಲೂ ನಮ್ ಮರದ ಮೇಲೆ ಇಟ್ಟಿರ್ತೀವಿ, ನೀನ್ ಮೊದ್ಲೇ ಹೇಳ್ಬಾರ್ದಾ, ಆಗ್ಲಿ ತಗೊಂಡ್ ಬರ್ತಿದ್ದೆ ನಾನು ಅಂತ ಹೇಳ್ತು. ಯಾವ್ದು? ಮಂಗ ಹೇಳ್ತು ಮೊಸಳೆಗೆ. ಆಮೇಲೆ ಮಂಗ ಹೇಳ್ತು, ಬಾ ಈಗ ವಾಪಸ್ ಹೋಗಿ ಮರದಲ್ಲಿರೋ ಹೃದಯನ ತಗೊಂಡ್ ಬರೋಣ ಅಂತ ಹೇಳಿ ಅಂತು. ಆಗ್ಲಿ ಅಂತ ಹೇಳಿ ಮೊಸಳೆ ವಾಪಸ್ ದಡಕ್ಕೆ ಕರ್ಕೊಂಡ್ ಬಂದ್ಬಿಡ್ತು. ದಡ ಇನ್ನೇನು ಸೇರಿದ ಕೂಡ್ಲೆ ಮಂಗ ಚಂಗ್ ಅಂತ ಹೇಳಿ ಮರಕ್ ಹಾರ್ತು. ಹೋಗೋ ಮೋಸ್ಕಾರ ಮೊಸಳೆ, ನಿನಗೆ ಸಹಾಯ ಮಾಡ್ದೆ ನಾನು, ನನಗೆ ಇದೇನಾ ನೀನ್ ಮಾಡೋದು, ನೀನು ದುಷ್ಟ, ನಿನ್ ಗೆಳೆತನ ನನಗೆ ಬೇಡ, ಇವತ್ತೇ ಮುಗೀತು ನಮ್ ಗೆಳೆತನ, ನಿನಗೆ ನಾನು ಹಣ್ಣುಗಳನ್ನ ಕಿತ್ತೆ ಕೊಡೋದಿಲ್ಲ ಇನ್ಮೇಲಿಂದ, ಹೋಗು ಅಂತ ಹೇಳಿ ಬೈದು ಕಳಿಸ್ಬಿಡ್ತು ಮೊಸಳೆನ. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದೇನ್ ಗೊತ್ತಾ? ನಾವು ಎಂತದ್ದೇ ಅಪಾಯವಾದ ಪರಿಸ್ಥಿತಿ ಬಂದ್ರೂ ಕೂಡ ನಾವು ತುಂಬಾ ಜಾಣ್ಮೆಯಿಂದ ಆ ಪರಿಸ್ಥಿತಿಯನ್ನ ಸರಿ ಮಾಡ್ಬೇಕು. ಗಾಬರಿ ಆಗ್ಬಾರ್ದು. ಗಾಬರಿ ಆದ್ರೆ ಆ ಪರಿಸ್ಥಿತಿಯನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ
ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ ಅಲ್ಲಿ ಬರ್ತಿರೋ ಕತೆಗಳನ್ನ ನೀವು ಕೇಳ್ತಾ ಇದ್ದೀರಾ. ಹಾಗಿದ್ರೆ ನಿಮ್ಗೆ ಈ ಚಾನಲ್ ಅಲ್ಲಿ ಬರ್ತಾ ಇರೋ ಕತೆಗಳು ಹೇಗೆ ಅನಿಸ್ತಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದಲ್ವಾ? ಹಾಗೂ ಒಂದು ಲೈಕ್ ಅನ್ನ ಕೊಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.